ಲಲಿತ ತೇಜ ಪುಂಜ ಮಿಗೆ ಥಳಥಳಿಸಿತತಿ ದೂರದಲ್ಲಿ ಬೆಳಗಿನ ಗೊಳಸ ನುಡಿದಂತಾದುದಾಗಲೇ ತೋರಿತಾಕಾರ ತಳಿತುದವಯವ ಶುದ್ಧ ವರ್ಣ ಸ್ಥಳವು ನಿಮಿಷಕ್ಕೆ ಮುನಿವರಾಕೃತಿ ಹೊಳೆದುದಾಕ್ಷಣ ವೀತನಾರದನೆಂದುದ ಕಿಳಜನ ದಣಿಯದಾತನ ಬೆರಳು ನಾರಾಯಣರ ವದ ವೀಣೆಯಲಿ ಹೃದಯಾಂಗಣದ ಸೀಮೆಗೆ ಬಿಡೆಯವಾಗದು ಕೃಷ್ಣ ಪದ ಕೇಳಿ ಪ್ರಣವ ರೂಪದ ಭಾವಶುದ್ಧಿಯ ಕಣಿಮುರಾರಿಯ ತನ್ಮಯದ ನಿರ್ಗುಣ ಮುನೀಶ್ವರ ನಿಳಿದ ನಿಂದ್ರಪ್ರಸ್ಥ ಪುರವರಕೆ ಬಂದನರ ಮನೆಗಾ ಮುನಿಯನಭಿವಂದಿಸುದುದಾಸ್ಥಾನ ಇದಿರಲಿ ನಿಂದು ವಿಜಯಂಗೈಸಿ ತಂದರು ಸಿಂಹವಿಷ್ಠರಕೆ ಸಂದ ಮಧುಪರ್ಕಾದಿ ಸತ್ಕೃತಿಯಿಂದ ಪೂಜಿಸಿ ವಿನಯಮಿಗೆ ನಗುತೆಂದನವನೀಪಾಲನುಚಿತೋಕ್ತಿಯಲಿ ನಾರದನಾ ಕುಶಲವೇ ನಿಮ್ಮಂಘ್ರಿಗಳಿಗಿಂದೊಸಗೆಯಾಯಿತು ನಮಗೆ ದರುಶನವ ಸಮ ಸಂಸ್ಕೃತಿ ವಹ್ನಿದಗ್ಧರಿಗಮೃತ ವರ್ಷವಲಿ ಪಶುಪತಿಯ ಪರಮೇಷ್ಠಿಯ ಮುರದ್ವಿಷನ ಸಾಮರ್ಥ್ಯದ ಸಗಾಢದ ಯಸಕ ನಿಮಗುಂಟೆಂದು ಕೊಂಡಾಡಿದನು ನಾರದನ ಕುಶಲವೆ ಮಗಿಂದೈದೆ ನೀನೀವ ಸುಮತಿ ವಧುಗೊಳ್ಳಿದನೆ ಶೋಭಿಸುವುದೇ ಭವದಾಜ್ಞೆಯಲಿ ವರ್ಣಾಶ್ರಮಾಚಾರ ದೆಸೆ ದೆಸೆಗಳ ಮಳಾಗ್ನಿಹೋತ್ರ ಪ್ರಸರ ಧೂಮಧ್ವಜಗಳೇ ನಿಂದಿಸರಲೇ ದುರ್ಜನರು ಸುಜನರನೆಂದನ ಮುನಿಪ ಅರ್ಥದಿಂ ಧರ್ಮವನು ಧರ್ಮದಿನರ್ಥವನು ಧರ್ಮಾರ್ಥವೆರಡನು ವ್ಯರ್ಥ ಕಾಮದಲಳಿಯಲೇ ರಾಜ್ಯಾಭಿಲಾಷೆಯಲಿ ಅರ್ಥ ಸಾಧನ ಧರ್ಮ ಸಾಧನ ಅರ್ಥಧರ್ಮದಲುಭಯ ಲೋಕಕನರ್ಥ ಸಾಧನ ಕಾಮವೆಂದನು ಮುನಿ ನೃಪಾಲಂಗೆ. ಅತಿ ದೂರದಲ್ಲಿ ಸುಂದರವಾದ ತೇಜಪುಂಜವು ಥಳಥಳನೆ ಹೊಳೆಯಿತು. ಆ ತೇಜಸ್ಸಿನ ಪಲ್ಲಟವಾಗಿ ಒಂದು ಆಕಾರ ತೋರಿತು. ಅವಯವಗಳು ಕಾಣಿಸಿದವು. ಶುದ್ಧ ವರ್ಣದ ಋಷಿಯೊಬ್ಬನು ಕಾಣಿಸಿದನು. ಅವನನ್ನು ನೋಡಿದೊಡನೆ ಎಲ್ಲರೂ ಇವನು ನಾರದ ಎಂದರು. ನಾರಾಯಣನೆಂಬ ಶಬ್ದವನ್ನು ವೀಣೆಯಲ್ಲಿ ಎಷ್ಟು ನುಡಿಸಿದರೂ ಅವನ ಬೆರಳುಗಳಿಗೆ ದಣಿವಿಲ್ಲ. ಶ್ರೀಕೃಷ್ಣನ ಲೀಲೆಗಳನ್ನು ಎಷ್ಟು ಬಾರಿ ಎಷ್ಟು ವಿಧದಲ್ಲಿ ನೆನೆದರೂ ಅವನ ಹೃದಯಾಂಗಣಕ್ಕೆ ದಾಕ್ಷಿಣ್ಯವಾಗುತ್ತಿರಲಿಲ್ಲ. ಭಾವಶುದ್ಧಿಯಿಂದ ಓಂಕಾರ ರೂಪನಾಗಿ ಆನಂದದ ಗಣಿಯಂತಿದ್ದ ನಿರ್ಗುಣ ಪರಬ್ರಹ್ಮವೇ ಆದ ನಾರದನು ಇಂದ್ರಪ್ರಸ್ಥ ನಗರಕ್ಕೆ ಆಕಾಶ ಮಾರ್ಗದಿಂದ ಬಂದಿಳಿದನು. ನಾರದನು ಅರಮನೆಯ ಆಸ್ಥಾನಕ್ಕೆ ಬಂದನು. ಆಸ್ಥಾನದಲ್ಲಿದ್ದ ಎಲ್ಲರೂ ಎದ್ದು ನಿಂತು ನಮಸ್ಕರಿಸಿದರು. ಅವನನ್ನು ಸಿಂಹಾಸನಕ್ಕೆ ಕರೆತಂದು ಕೂಡಿಸಿದರು. ಮಧುಪರ್ಕವೇ ಮೊದಲಾದ ಸತ್ಕಾರದಿಂದ ಅವನನ್ನು ಪೂಜಿಸಿ ವಿನಯದಿಂದ ಉಚಿತೋಕ್ತಿಗಳನ್ನಾಡಿದರು. ತಮ್ಮ ಪಾದಕಮಲಗಳಿಗೆ ಕುಶಲವೇ, ನಮಗೆ ಇಂದು ಶುಭದ ಏಳಿಗೆಯಾಯಿತು. ಸಂಸಾರವೆಂಬ ಬೆಂಕಿಯಿಂದ ದಗ್ಧರಾದ ನಮ್ಮಂಥವರಿಗೆ ನಿಮ್ಮ ದರ್ಶನವು ಅಮೃತದ ಮಳೆಯೇ ಸರಿ. ಶಿವ, ಬ್ರಹ್ಮ, ವಿಷ್ಣು ಇವರಿಗೆ ಸಮಾನವಾದ ಸಾಮರ್ಥ್ಯವೂ ಅವರೊಡನೆ ಸಲಿಗೆಯೂ ನಿಮಗಿದೆ ಎಂದು ಧರ್ಮರಾಯನು ನಾರದನನ್ನು ಕೊಂಡಾಡಿದನು. ನಾರದರು, ನಾವು ಕುಶಲರಾಗಿದ್ದೇವೆ. ನೀನು ಈ ಭೂಮಿ ದೇವಿಗೆ ಒಳ್ಳೆಯ ಪಾಲಕನಾಗಿರುವೆಯಾ? ವರ್ಣಾಶ್ರಮಗಳ ನಡತೆಯು ನಿನ್ನ ಆಜ್ಞೆಯಂತೆ ಶೋಭಿಸುತ್ತಿವೆಯೇ? ಅಗ್ನಿಹೋತ್ರದ ಧೂಮಗಳು ದಿಕ್ಕಿದಿಕ್ಕಿನಲ್ಲಿಯೂ ಹರಡಿವೆಯೇ? ನಿನ್ನ ಆಳ್ವಿಕೆಯಲ್ಲಿ ಸಜ್ಜನರು ದುರ್ಜನರನ್ನು ದೂಷಿಸುತ್ತಿಲ್ಲ ತಾನೆ ಎಂದು ಧರ್ಮಜನನ್ನು ಕೇಳಿದರು. ಅರ್ಥ ಅಂದರೆ ಧನ ಹಾಗೂ ಸಾಧನ ಸಂಪತ್ತುಗಳು. ಈ ಅರ್ಥದಿಂದ ಧರ್ಮದಿಂದ ವೃದ್ಧಿಗೊಳಿಸುತ್ತಿರುವೆಯಾ? ಧರ್ಮದಿಂದ ಅರ್ಥವನ್ನು ವ್ಯಯ ಮಾಡುತ್ತಿರುವೆಯಾ?
ಧರ್ಮ ಅರ್ಥಗಳೆರಡನ್ನೂ ವ್ಯರ್ಥವಾದ ಕಾಮಕ್ಕಾಗಿ ರಾಜ್ಯಾಭಿಲಾಷೆಯಿಂದ ಹಾಳು ಮಾಡುತ್ತಿಲ್ಲ ತಾನೆ. ಹಣಕ್ಕಾಗಿ ಧರ್ಮವನ್ನು, ಧರ್ಮಕ್ಕಾಗಿ ಹಣವನ್ನು ವ್ಯಯಿಸದೆ ರಾಜ್ಯಾಭಿಲಾಷೆಗಾಗಿ ಇವೆರಡನ್ನೂ ಹಾಳು ಮಾಡುತ್ತಿಲ್ಲ ತಾನೆ. ಅರ್ಥವನ್ನು ಧರ್ಮಕ್ಕಾಗಿಯೂ ಧರ್ಮದಿಂದ ಅರ್ಥವನ್ನು ಬಳಸುವುದಕ್ಕೂ ತೊಡಗಿರಬೇಕು. ಹೀಗೆ ಅವುಗಳು ವಿನಿಯೋಗವಾಗಬೇಕು. ಇಹ ಪರ ಎರಡರಲ್ಲಿಯೂ ಕಾಮವು ಅನರ್ಥ ಕಾರಣವಾಗುತ್ತದೆ ಎಂದು ನಾರದರು ಹೇಳಿದರು.